ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಮುಂಬರುವ 48 ಗಂಟೆಗಳ ಮಹಾಪವಾಡ ವಿಶೇಷ ಸಂಚಿಕೆ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಮೇಷರಾಶಿಯ ಬಂಧುಗಳೇ, ನಮ್ಮ ಈ ವಿಶೇಷ ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಕೇವಲ ಒಂದು ಸಾಮಾನ್ಯ ರಾಶಿ ಫಲವಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಮಹತ್ತರ ಭವಿಷ್ಯವಾಣಿ. ಹೌದು ಬಂಧುಗಳೇ, ಮೇಷರಾಶಿಯವರ ಜೀವನದಲ್ಲಿ ಒಂದು ಗಂಭೀರವಾದ ಬದಲಾವಣೆಯ ಘಟ್ಟ ಅನ್ನೋದು ಆರಂಭ ಆಗಿದೆ. ಇದನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ನೀವು ಕಳೆದ ಅನೇಕ ಸಮಯದಿಂದ ಅನುಭವಿಸುತ್ತಿರುವ ಕಷ್ಟಗಳು, ಆರ್ಥಿಕ ಮುಗ್ಗಟ್ಟು ಮತ್ತು ಮಾನಸಿಕ ನೋವುಗಳಿಗೆ ಇತಿಶ್ರೀ ಹಾಡುವ ಸಮಯ ಹತ್ತಿರ ಬಂದಿದೆ. ಮುಂಬರುವ ಕೇವಲ 48 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಜೀವನ ಒಂದು ದೊಡ್ಡ ಯೂಟರ್ನನ್ನು ತೆಗೆದುಕೊಳ್ಳಲಿದೆ. ಈ ಬದಲಾವಣೆ ಹೇಗಿರುತ್ತೆ ಅಂದರೆ, ನಿಮ್ಮ ಶತ್ರುಗಳು ಕೂಡ ನಿಮ್ಮ ಏಳಿಗೆಯನ್ನು ನೋಡಿ ಬೆರಗಾಗ್ತಾರೆ. ಆದ್ದರಿಂದ ಈ ವಿಡಿಯೋವನ್ನು ದಯವಿಟ್ಟು ಅರ್ಧಕ್ಕೆ ನಿಲ್ಲಿಸಬೇಡಿ. ಪ್ರತಿಯೊಂದು ಮಾತು ಕೂಡ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಅಮೂಲ್ಯವಾಗಿರುತ್ತೆ. ಮೊದಲನೇದಾಗಿ, ಮೇಷರಾಶಿಯ ಅಧಿಪತಿ ಮಂಗಳನ ಪ್ರಭಾವ ಮತ್ತು ಪ್ರಸ್ತುತ ಗ್ರಹಗತಿಗಳ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಒಂದು ಅಪರೂಪದ ತ್ರಿಗ್ರಹಿ ಯೋಗ ಸೃಷ್ಟಿಯಾಗ್ತಾ ಇದೆ. ಬುಧ, ಶುಕ್ರ ಮತ್ತು ಶನಿದೇವನ ಈ ಸಂಯೋಜನೆಯು ಮೇಷರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಬಂಧುಗಳೇ, ನಾವು ಯಾವಾಗಲೂ ಹೇಳುವಂತೆ ದೇವರ ಮೇಲೆ ನಂಬಿಕೆ ಇಟ್ಟವರಿಗೆ ಎಂದಿಗೂ ಸೋಲನ್ನೋದಿರೋದಿಲ್ಲ. ನೀವು ಹಗಲಿರುಳು ಪಟ್ಟ ಶ್ರಮಕ್ಕೆ ಈಗ ಫಲ ಸಿಗುವ ಕಾಲ ಬಂದಿದೆ. ನೀವು ಯೋಚನೆ ಮಾಡ್ತಿರ್ಬೋದು, ನಾನು ಇಷ್ಟು ಕಷ್ಟಪಟ್ಟರು ನನಗೆ ಯಾಕೆ ಯಶಸ್ಸು ಸಿಗ್ತಾ ಇಲ್ಲ ಅಂತ. ಆದರೆ ನೆನ್ಪಿಡಿ, ದೇವರು ನೀಡುವ ಫಲ ತಡವಾಗಬಹುದು, ಆದರೆ ಅದು ಖಂಡಿತ ಶ್ರೇಷ್ಠವಾಗಿರುತ್ತೆ. ಈಗ ಮೇಷರಾಶಿಯವರ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಕೃಪೆ, ಗಣೇಶನ ಬುದ್ಧಿವಂತಿಕೆ ಮತ್ತು ಶನಿದೇವನ ನ್ಯಾಯಯುತ ಫಲಗಳು ಏಕಕಾಲಕ್ಕೆ ಲಭಿಸಲಿವೆ. ಮುಂದಿನ 48 ಗಂಟೆಗಳಲ್ಲಿ ನೀವು ಕೇಳಲಿರುವ ಒಂದು ಸಿಹಿ ಸುದ್ದಿ ನಿಮ್ಮ ಇಡೀ ಕುಟುಂಬದಲ್ಲಿ ಸಂತೋಷವನ್ನು ತರುತ್ತೆ. ಬಹುಶಃ ಅದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ್ದಾಗಿರ್ಬೋದು, ಅಥವಾ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಹಣದ ವ್ಯವಹಾರ ಆಗಿರಬಹುದು. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಡಬಲ್ ಆಗುತ್ತೆ. ಈ ಹಿಂದೆ ನಿಮ್ಮನ್ನು ತುಳಿಯಲು ಪ್ರಯತ್ನ ಮಾಡಿದವರು, ನಿಮ್ಮ ಬೆನ್ನ ಹಿಂದೆ ಮಾತನಾಡಿದವರು ಈಗ ನಿಮ್ಮ ಸಹಾಯಕ್ಕಾಗಿ ಕಾದು ನಿಲ್ಲುವ ಪರಿಸ್ಥಿತಿ ನಿರ್ಮಾಣ ಆಗಲಿದೆ. ಇದು ಕೇವಲ ಮಾತಲ್ಲ, ಗ್ರಹಗಳ ಸಂಚಾರದ ಆಧಾರದ ಮೇಲೆ ಹೇಳುತ್ತಿರುವ ಸತ್ಯ. ಶುಕ್ರ ಗ್ರಹದ ಪ್ರಭಾವದಿಂದ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಲಭಿಸಿದೆ. ಬುಧನ ಪ್ರಭಾವದಿಂದ ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಅದ್ಭುತ ಲಾಭಗಳು ಕಂಡುಬರುತ್ತೆ. ಇನ್ನು ಶನಿದೇವನು ನಿಮ್ಮ ಕರ್ಮ ಫಲಕ್ಕೆ ತಕ್ಕಂತೆ ನ್ಯಾಯವನ್ನು ಒದಗಿಸಿ ಕೊಡಲಿದ್ದಾನೆ. ಆದರೆ ಬಂಧುಗಳೇ, ಇಂತಹ ಅದ್ಭುತ ಸಮಯ ಬಂದಾಗ ನಾವು ಕೆಲವು ತಪ್ಪುಗಳನ್ನು ಮಾಡಬಾರ್ದು. ಮುಖ್ಯವಾಗಿ 3 ತಪ್ಪುಗಳಿಂದ ನೀವು ದೂರ ಇರಬೇಕಾಗುತ್ತೆ. ಮೊದಲನೇದಾಗಿ, ಅತಿಯಾದ ಆತುರ. ಮೇಷರಾಶಿಯವರಿಗೆ ಸ್ವಭಾವತಃ ಸ್ವಲ್ಪ ಆತುರ ಹೆಚ್ಚು. ಆದರೆ ಈ 48 ಗಂಟೆಗಳಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚನೆ ಮಾಡಿ. ಆತುರದ ನಿರ್ಧಾರಗಳು ರಾಹುವಿನ ಪ್ರಭಾವಕ್ಕೆ ಒಳಗಾಗಿ ನಿಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಮಾಡಬಹುದು. ಎರಡನೆಯದಾಗಿ, ಅಹಂಕಾರ. ಯಶಸ್ಸು ಸಿಗ್ತಾ ಇದೆ ಅಂದಾಗ ನರ್ಮತೆಯನ್ನು ಬಿಡಬೇಡಿ. ಶನಿದೇವನಿಗೆ ಅಹಂಕಾರ ಕಂಡ್ರೆ ಆಗೋದಿಲ್ಲ. ಮೂರನೆಯದಾಗಿ, ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮುಂದಿನ ಯೋಜನೆಗಳು ಏನಿದ್ರೂ ಅವುಗಳನ್ನು ಗುಪ್ತವಾಗಿಡಿ. ನಿಮ್ಮ ಯಶಸ್ಸು ಪ್ರಕಟ ಆಗುವವರೆಗೂ ಕೂಡ ಮೌನವಾಗಿರೋದು ತುಂಬಾನೇ ಒಳ್ಳೆಯದಾಗಿರುತ್ತೆ. ಆರ್ಥಿಕವಾಗಿ ನೋಡೋದಾದರೆ, ಮೇಷರಾಶಿಯವರು ಹಿಂದೆಂದೂ ಕಾಣದಂತಹ ಧನ ಲಾಭವನ್ನು ಈ ಅವಧಿಯಲ್ಲಿ ನಿರೀಕ್ಷಿಸಬಹುದು. ನೀವು ಸಾಲದ ಸುಳಿಯಲ್ಲಿ ಸಿಲುಕಿದ್ರೆ ಅದರಿಂದ ಹೊರಬರೋದಕ್ಕೆ ಒಂದು ಹೊಸ ದಾರಿ ಅನ್ನೋದು ಗೋಚರಿಸುತ್ತೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರಲಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಕರೆ ಬರಬಹುದು. ಕೇವಲ ಹಣದಷ್ಟೇ ಅಲ್ಲ, ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಕೂಡ ಹೆಚ್ಚಾಗಲಿದೆ. ನಿಮ್ಮ ಮಕ್ಕಳಿಂದ ನಿಮಗೆ ಹೆಮ್ಮೆ ತರುವಂತಹ ಸುದ್ದಿಗಳು ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಶುಭಕರ ಆಗಿದ್ದು, ಏಕಾಗ್ರತೆ ಅನ್ನೋದು ಹೆಚ್ಚಾಗಲಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಬಗ್ಗೆ ಚರ್ಚೆಗಳು ಅನ್ನೋದು ಆರಂಭ ಆಗಬಹುದು. ಈ ತ್ರಿಗ್ರಹಿ ಯೋಗವು ರಾಜಯೋಗದಂತೆ ಕೆಲಸ ಮಾಡುತ್ತೆ. ಇದು ಹಲವು ವರ್ಷಗಳಿಗೊಮ್ಮೆ ಬರುವಂತಹ ಘಟನೆ ಆಗಿರುತ್ತೆ. ಆದ್ದರಿಂದ ಈ ಸಮಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನೀವು ದೇವರ ಮೇಲೆ ಪೂರ್ಣ ನಂಬಿಕೆ ಇಡಿ. ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಜೈ ಮಾತಾ ಲಕ್ಷ್ಮಿ ಅಥವಾ ಜೈ ಶ್ರೀ ಶನಿದೇವ್ ಅಂತ ಕಮೆಂಟ್ ಮಾಡುವ ಮೂಲಕ ನೀವು ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ. ಸಕಾರಾತ್ಮಕ ಶಕ್ತಿಯು ನಿಮ್ಮ ಮೇಲೂ ಕೂಡ ಇರಲಿ. ನೀವು ಎಷ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೀರೋ ಅಷ್ಟು ವೇಗವಾಗಿ ಈ ಬದಲಾವಣೆಗಳು ನಿಮ್ಮ ಜೀವನವನ್ನು ಘಟಿಸುತ್ತೆ. ಶತ್ರುಗಳ ಬಾಧೆ ಈಗ ತಾನಾಗಿಯೇ ಕಡಿಮೆ ಆಗುತ್ತೆ. ನಿಮ್ಮ ಪ್ರಗತಿಯನ್ನು ನೋಡಿ ಹೊಟ್ಟೆ ಉರಿಕೊಳ್ಳೋರು ಎಲ್ಲರೂ ಕೂಡ ದೂರ ಸರಿತಾರೆ. ಮೇಷರಾಶಿಯವರೇ, ನೀವು ಹಳೆಯ ನೆನಪುಗಳಿಂದ ಮತ್ತು ಹಳೆಯ ನೋವುಗಳಿಂದ
ಹೊರಬನ್ನಿ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತೆ ಎನ್ನುವುದಕ್ಕೆ ಮುಂಬರುವ 48 ಗಂಟೆಗಳೇ ಸಾಕ್ಷಿ. ಆರೋಗ್ಯದ ಒಂದು ವಿಷಯದಲ್ಲಿ ಕೂಡ ಸುಧಾರಣೆ ಅನ್ನೋದು ಕಂಡು ಬರುತ್ತೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದವರು ಚೇತರಿಸಿಕೊಳ್ತಾರೆ. ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳು ಬಗೆಹರಿದು ಪ್ರಶಾಂತತೆ ಅನ್ನೋದು ಲಭಿಸುತ್ತೆ. ಪ್ರೀತಿ ಪಾತ್ರರೊಂದಿಗೆ ಇದ್ದ ಮನಸ್ತಾಪಗಳು ದೂರವಾಗಿ ಸಂಬಂಧಗಳು ಗಟ್ಟಿಯಾಗುತ್ತೆ. ಇದು ನಿಮ್ಮ ಜೀವನದ ಸುವರ್ಣ ಕಾಲದ ಆರಂಭ ಎನ್ನಬಹುದು. ನೆನ್ಪಿಡಿ, ಈ ಅವಕಾಶ ಪ್ರತಿಯೊಬ್ಬರಿಗೂ ಸಿಗೋದಿಲ್ಲ. ಯಾರು ಶ್ರದ್ಧೆಯಿಂದ ದೇವರನ್ನ ನಂಬ್ತಾರೋ ಅವರಿಗೆ ಮಾತ್ರ ಇಂತಹ ಶುಭ ಫಲಗಳು ದೊರೆಯುತ್ತೆ. ಈ 48 ಗಂಟೆಗಳ ಕಾಲ ಯಾವುದೇ ನಕಾರಾತ್ಮಕ ಮಾತುಗಳನ್ನು ಆಡಬೇಡಿ. ಯಾರಿಗೂ ಕೆಟ್ಟದನ್ನು ಬಯಸಬೇಡಿ. ಬದಲಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ. ನಿಮ್ಮ ದಾನ ಧರ್ಮದ ಬುದ್ಧಿ ನಿಮಗೆ ಶ್ರೀರಕ್ಷೆ ಆಗಲಿದೆ. ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ಸಮಯದಲ್ಲಿ ತೆಗೆದುಕೊಳ್ಳೋ ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮ ಭವಿಷ್ಯದ ಬುನಾದಿ ಆಗಲಿದೆ. ಕೊನೆಯದಾಗಿ ಈ ಅದ್ಭುತ ಬದಲಾವಣೆಯನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿ. ಮೇಷರಾಶಿಯವರ ಜಾತಕದಲ್ಲಿರುವ ದೋಷಗಳು ಈಗ ನಿವಾರಣೆಯಾಗುತ್ತೆ. ದೇವರ ಅನುಗ್ರಹ ನಿಮ್ಮ ಮೇಲಿದೆ. ನಿಮ್ಮ ಜೀವನದ ಅಭಾವಗಳು, ಆರ್ಥಿಕ ಮುಗ್ಗಟ್ಟುಗಳು ಮತ್ತು ಕಷ್ಟದ ದಿನಗಳು ಮುಗಿಯುವ ಕಾಲ ಬಂದಿದೆ. ಈ ಭವಿಷ್ಯವಾಣಿಯನ್ನು ಕೇವಲ ಕೇಳುವುದಷ್ಟೇ ಅಲ್ಲ, ಅದನ್ನು ನಂಬಿ ನಡೀರಿ. ನಿಮ್ಮ ಯಶಸ್ಸಿನ ಕತೆ ಇಂದಿನಿಂದಲೇ ಬರೆಯಲ್ಪಡ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯ ಮೇಷರಾಶಿಯ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಜೀವನ ಸುಖ ಸಮೃದ್ಧಿಯಿಂದ ತುಂಬಿರಲಿ ಅಂತ ನಾವು ಹಾರೈಸ್ತೇವೆ. ಬಂಧುಗಳ, ಈ ಬದಲಾವಣೆಯು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಕಳೆಯನ್ನು ತರುತ್ತೆ. ಜನ ನಿಮ್ಮನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ. ನಿಮ್ಮ ಕಷ್ಟದಲ್ಲಿದ್ದಾಗ ಯಾರು ನಿಮ್ಮನ್ನು ಕೈ ಬಿಟ್ಟಿದ್ದಾರೋ ಅವರು ಈಗ ನಿಮ್ಮ ಗೆಳೆತನ ಬಯಸಿ ಬರ್ತಾರೆ. ಆದರೆ ನೀವು ವಿವೇಚನೆಯಿಂದ ವರ್ತಿಸಿ. ಎಲ್ಲರನ್ನೂ ನಂಬೇಡಿ, ಆದರೆ ಯಾರನ್ನು ಕೂಡ ದ್ವೇಷ ಮಾಡಬೇಡಿ. ಸತ್ಯದ ಹಾದಿಯಲ್ಲಿ ನಡೆಯುವವನಿಗೆ ಯಾವ ಗ್ರಹವೂ ಕೆಟ್ಟದ್ದು ಮಾಡೋದಿಲ್ಲ. ಮಂಗಳ ದೇವನ ಆಶೀರ್ವಾದದೊಂದಿಗೆ ನೀವು ಜಯಶಾಲಿಯಾಗ್ತೀರಾ. ಮುಂಬರುವ 48 ಗಂಟೆಗಳು ನಿಮ್ಮ ಬದುಕಿನ ಮೈಲುಗಲ್ಲಾಗಲಿ, ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.